ಸೀಮೋನನೆಂದು ಕರೆಯಲ್ಪಟ್ಟಿದ್ದ ಪೇತ್ರನು. ನೀರೋ ಚಕ್ರವರ್ತಿ ಪೇತ್ರನನ್ನು ಕೊಲ್ಲಿಸಲು ಕಾರಣವನ್ನು ಹುಡುಕುತ್ತಿದ್ದಾನೆಂದು ವಿಶ್ವಾಸಿಗಳಿಗೆ ಗೊತ್ತಾದಾಗ ಅವನು ಆ ಪಟ್ಟಣವನ್ನು ಬಿಟ್ಟು ಓಡಿ ಹೋಗಬೇಕೆಂದು ಅವರು ಪೇತ್ರನನ್ನು ಬೇಡಿಕೊಂಡರು. ಅವರಿಂದ ಒತ್ತಾಯ ಮಾಡಲ್ಪಟ್ಟವನಾಗಿ ಪೇತ್ರನು ಆ ಪಟ್ಟಣದ ದ್ವಾರಗಳ ಬಳಿಗೆ ಬಂದನು. ಅಲ್ಲಿ ಕರ್ತನಾದ ಯೇಸು ಅವನನ್ನು ಸಂಧಿಸಲು ಬರುತ್ತಿರುವುದನ್ನು ಕಂಡನು. ಆತನನ್ನು ಆರಾಧಿಸಿ ಪೇತ್ರನು, ಕರ್ತನೇ, ಎಲ್ಲಿಗೆ ಹೋಗುತ್ತಿರುವಿ ಎಂದು ಕೇಳಿದನು. ಆಗ ಕರ್ತನು, ನನ್ನ ಸಂತರೊಂದಿಗೆ ಮತ್ತೊಮ್ಮೆ ಶಿಲುಬೆಗೆ ಹಾಕಿಸಲ್ಪಡಲು ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಕ್ರಿಸ್ತನು ಪಟ್ಟ ಬಾಧೆಗಳನ್ನು ಗ್ರಹಿಸಿಕೊಂಡವನಾಗಿ ಅವನು ಪಟ್ಟಣಕ್ಕೆ ಹಿಂದಿರುಗಿದನು. ಅಲ್ಲಿ ಅವನು ಶಿಲುಬೆಗೆ ಹಾಕಲ್ಪಟ್ಟನು. ತನ್ನ ಒಡೆಯನು ಮರಣ ಹೊಂದಿದ ರೀತಿಯಲ್ಲಿ ಮರಣ ಹೊಂದುವಂಥ ಯೋಗ್ಯತೆ ತನಗಿಲ್ಲವೆಂದು ಹೇಳಿ ತನ್ನ ತಲೆ ಕೆಳಗೆ ಮತ್ತು ಕಾಲುಗಳನ್ನು ಮೇಲೆ ಮಾಡಿ ಶಿಲುಬೆಗೆ ಹಾಕಬೇಕೆಂದು ಬೇಡಿಕೊಂಡನು. ಅವನ ಈ ಕಡೆಯ ಬೇಡಿಕೆ ನೆರವೇರಿಸಲ್ಪಟ್ಟಿತು.